टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 1985ರಲ್ಲಿ ಹುಟ್ಟಿದಂಥ ಈ ವ್ಯಕ್ತಿ ಬಹುಶಃ ಇಷ್ಟರ ಮಟ್ಟಿಗೆ ಬೆಳೀತಾರೆ ಅಂತ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅವರು ಭಾರತೀಯ ಸೇನೆಯನ್ನು ಅವರು ಜಾಯಿನ್ ಮಾಡಿದ್ರು. ಅದು ತಿರುವನ್ನು ಕೊಡ್ತೀವಿ. 2006ರಲ್ಲಿ ಅವರು ಭಾರತೀಯ ವಾಯುಸೇನೆಯನ್ನು ಸೇರಿದರು. ನಿಮಗೆ ಗೊತ್ತಿದೆ ಏನು ಅಂದರೆ, ಈ ರೀತಿ ಕಳಿಸುವಂಥ ಪ್ರಯತ್ನಗಳಿದಾವಲ್ಲ, ಅವರೆಲ್ಲರೂ ಕೂಡ ಅವರಿಗೆ ತುಂಬ ಹಾರಾಟದ ಅನುಭವ ಇರಬೇಕು. ಇವ್ರಿಗೂ ಕೂಡ ಸರಿಸುಮಾರು 2000 ಗಂಟೆಗಳ ಹಾರಾಟದ ಅನುಭವ ಇದೆ. ಎಲ್ಲ ಏರ್ಕ್ರಾಫ್ಟ್ಗಳನ್ನು, ಇದು ಮಿಗ್ಗಿಂದ ಹಿಡಿದು ಜಾಗ್ವರ ತನಕ ಇವರು ಹಾರಿಸಿದಂಥ ಅದ್ಭುತವಾದಂಥ ಅನುಭವ ಇದೆ. ಹೀಗಾಗಿ ಏನು ಅಂತಂದ್ರೆ ಇವರು ಸೆಲೆಕ್ಟ್ ಮಾಡಿರೋದು ಸುಮ್ಮನೆ ಸೆಲೆಕ್ಟ್ ಆಗಿರುವಂಥದ್ದಲ್ಲ. 60 ಜನ ಇದಕ್ಕೆ ಅಪ್ಲೈ ಮಾಡ್ಕೊಂಡಿದ್ರು. 60 ಜನ, 60ರಲ್ಲಿ 4 ಜನ ಸೆಲೆಕ್ಟ್ ಆದರು. ಲಕ್ನೋದವರು, ಮೂಲತಃ ಉತ್ತರ ಪ್ರದೇಶದ ಲಕ್ನೋ. ಹೀಗಾಗಿ ಲಕ್ನೋ ಮನೆಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ. ಅವರ ತಂದೆ ಶಂಭು ದಯಾಳ್ ಶುಕ್ಲಾ ಅವರು ಸರ್ಕಾರಿ ಅಧಿಕಾರಿಯಾಗಿದ್ದಂಥವರು. ಅವರ ತಾಯಿ ಆಶಾ ಶುಕ್ಲಾ ಗೃಹಿಣಿ. ಅವ್ರ ತಂದೆ ಹೇಳ್ತಾರೆ, ಯಾವಾಗಲೂ 98% ತೆಗೆದಿದ್ದ ನನ್ನ ಮಗ, ಬಹುಶಃ ಈ ಮಟ್ಟಕ್ಕೆ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಅಂದ್ಕೊಂಡಿದ್ವಿ IAS ಮಾಡಬೇಕು ಅಂತ, ಅಂದರೆ UPSC ಪರೀಕ್ಷೆಯಲ್ಲಿ ಆತ ಬರಿಬೇಕು, ಎತ್ತರಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಸೇನೆಗೆ ಹೋದ ನನ್ನ ಮಗ. ಆದರೆ ಇವತ್ತು ಅವ್ರು ಮಾಡಿರುವಂಥ ಸಾಧನೆ ಇದೆಯಲ್ಲ, ಅಂದರೆ ಈ ಸೆಲೆಕ್ಷನ್ ಅನ್ನುವಂಥದ್ದೇ ಒಂದು ದೊಡ್ಡ ಸಾಧನೆ, ಸಾಮಾನ್ಯ ಸಂಗತಿ ಅಲ್ಲ. ಸೊ ಹೀಗಾಗಿ ಏನಂತಂದರೆ ಇದಕ್ಕೆ ಇಸ್ರೋ $59 ಮಿಲಿಯನ್ ಸುರಿದಿದೆ, ಸರಿಸುಮಾರು 500 ಕೋಟಿ. ಬನ್ನಿ ಅವ್ರ ತಂದೆ ತಾಯಿ ತಮ್ಮ ಹೆಮ್ಮೆಯ ಪುತ್ರನ ಬಗ್ಗೆ ಏನು ಹೇಳ್ತಾರೆ ನೋಡೋಣ. बहुत बड़ा क्षण है। आज तो बहुत खुशी का दिन है। आज तो इतने दिन से इंतजार हो रहा था, 1 महीने से धीरे धीरे आज वो पल आ गया आखिर में, बच्चे की उड़ान भरने का। बहुत बहुत शुभकामनाएं दी, सुबह से शुभकामनाएं ही दे रहा है बच्चों को। बहुत शुभकामनाएं हैं बच्चों के लिए, मतलब बच्चे के लिए। और बच्चा हमारा जो है मिशन पर जा रहा है, उसके लिए हम बहुत ईश्वर से प्रार्थना करते हैं कि वो जो है मिशन अच्छी तरह उसका पूरा हो। ये हमारी जो है प्रार्थना है। अब अभी हम लोग कानपुर रोड पर जो है CMS का जो है फंक्शन हो रहा है, उसी में जा रहे हैं और वो तैयारी किए हुए हैं। हम लोगों को वहीं बुलाया गया है, तो हम लोग ये लॉन्चिंग वहीं से देखेंगे। नहीं, बातचीत हुई, वो पूरा कॉन्फिडेंस थे, पूरी तरह तैयार हैं, बड़े खुश हैं आज की, मतलब उनका मिशन पूरा हो रहा, तो बड़ी तरह अच्छी तरह तैयार हैं। उनमें कोई ಶುಭಾಂಶು ತಂದೆ ಮಾತಾಡಿದಂಥ ಮಾತುಗಳನ್ನ ನಾವು ಕೇಳಿದ್ವಿ. ನೋಡಿ, ಯಾರಾದರೂ ತಂದೆ ತಾಯಿಗಳಿಗೊಂದು ದೊಡ್ಡ ಹೆಮ್ಮೆಯ ಕ್ಷಣ ಯಾವುದು ಹೇಳಿ? ತಂದೆ ತಾಯಿಗಳನ್ನು ಮಕ್ಕಳ ಮುಖಾಂತರ ಗುರುತಿಸ್ತಾರಲ್ಲ, ಅದು. ಇವಾಗ ನಾವು ಹಾಕಿದ್ದೀವಿ ಅವರ ತಂದೆ ಹೆಸರು ಹಾಕಿದಂಥ ಸಂದರ್ಭದಲ್ಲಿ ಗಗನಯಾನಿ ಶುಭಾಂಶು ತಂದೆ, ಗಗನಯಾನಿ ಶುಭಾಂಶು ತಾಯಿ ಅನ್ನುವಂಥದ್ದು ಇದೆಯಲ್ಲ, ಎಂಥ ಅದ್ಭುತ ನೋಡಿ ಅದು. ಸೊ ಹೀಗಾಗಿನೇ ಅವ್ರಿಗೆ ಎಂಥ ಹೆಮ್ಮೆ ಅಂತ ಅನಿಸಿರಬೇಕು. ಈ ಬಾಹ್ಯಾಕಾಶದಲ್ಲಿ ಸುಮ್ಮನೆ ಹೋಗ್ತಾ ಇಲ್ಲ, ಅವರು 7 ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. 7 ಪ್ರಯೋಗಗಳು. ಅದರಲ್ಲಿ ಏನು ಅಂತಂದರೆ, ಈ ಬೀಜ ಮೊಳಕೆ ಹೊಡೆಯುವಂಥ ರೀತಿ, ಕೃಷಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಲ್ಲ ಒಂದು ದಿವಸ ನಾವು ಈ ಬೇರೆ ಬೇರೆ ಗ್ರಹಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನೇನು ಆಗಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರ ಸಂಶೋಧನೆಗಳಾಗ್ತವೆ. ಇವ್ರ ಜೊತೆಗೆ ಕಮಾಂಡರ್ ಪೆಗ್ಗಿ ವಿಟ್ಸನ್ ಇದ್ದಾರೆ, ಪೋಲೆಂಡ್ನವರಿದ್ದಾರೆ. 4 ಜನ ಇವರು ಹೋಗಿರುವಂಥದ್ದು. 4 ಜನಕ್ಕೆ 7 ಟಾಸ್ಕ್ಗಳಿದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಇಸ್ರೋದ 7 ವಿಚಾರಗಳನ್ನು ಇಟ್ಕೊಂಡವರು. ಅಂದರೆ ಈ ಮೊಳಕೆ ಹೊಡೆಯುವಂಥ ರೀತಿ, ಅದೆಲ್ಲದೂ ಕೂಡ, ಇಲ್ಲಿಂದ ಕಾಳುಗಳನ್ನು ಕೂಡ ಅವರು ಒಯ್ದಿದ್ದಾರೆ. ಅದೆಲ್ಲದೂ ಕೂಡ ಯಾವ ರೀತಿ ಸ್ಪ್ರೌಟ್ ಆಗುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವರ ಸಂಶೋಧನೆ ಆಗುತ್ತೆ.